ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡಿರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. ಹಾಗೆ ನೋಡಿ ಫ್ರೆಂಡ್ಸ್, ಊರ್ಸಂತೂ ಆಯಿತು. ಊರಸಲ್ಲಿ ಎಲ್ಲ ಹುಡುಗರು ರಾತ್ರಿಯಿಂದ ಬೆಳಗ್ಗೆವರೆಗೂ ನಿದ್ದೆ. ಎಲ್ಲ ಹುಡುಗರು ಊರಲ್ಲಿ ನಿದ್ದೆ ನೋಡ್ರಿ. ಇವತ್ತು ಸಮೀರನೂ ಕೂಡ ಹಾಗೆ ಬೆಳಗ್ಗೆ ಮಲಗಿದವನು ಇನ್ನೂ ಎದ್ದಿಲ್ಲ ರೀ. ಊಟ ಸತಿ ಮಾಡಿಲ್ಲ, ಫುಲ್ ಬಂದು ಮಲಗಿಬಿಟ್ಟಿದ್ದಾನೆ. ರಾತ್ರಿ ಇಡೀ ನಿದ್ದೆ ಮಾಡಿದ್ದಾನೆ. ಆಮೇಲೆ ಹಗಲಿಡೀ ಊಟ ಮಾಡಲಿಲ್ಲ, ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ. ಇವಾಗ ನೋಡ್ರಿ ಏನು ಬೇಡ ಬಂದು ಬಿದ್ದವನು, ಹೇಳಲಿಲ್ಲ ನೋಡ್ರಿ. ಹಂಗೆ ನೋಡಿದ್ರೆ ಅವ್ನು ನಿದ್ದೆ ಕುಂಕರಣ. ನಿದ್ದೆ ಇಡೀ ರಾತ್ರಿ ಅವನು ಜಾಗರಣೆ ಮಾಡಿದಾನಂದರೆ ತುಂಬ ಗ್ರೇಟ್. ಯಾಕಂದರೆ ನಿದ್ದೆನೇ ಅವ್ನು ಬಿಡಲ್ಲ. ಯಾಕಂದರೆ ಯಾವಾಗಿದ್ರೂ ಮನೇಲಿ ನಾನು ಹೇಳ್ತಾನೆ ಇರ್ತೇನಲ್ಲ, ಯಾವಾಗಿದ್ರೂ ನಿದ್ದೆ ಮಾಡ್ತಾನೆ ಫ್ರೆಂಡ್ಸ್. ಮನೇಲಿದ್ದರೆ ಆಯ್ತು ನೋಡ್ರಿ, ನಿದ್ದೆ ಹೊಡೆಯೋದೇ ಕೆಲಸ. ಅಂಥವನು ನಿನ್ನೆ ಇಡೀ ರಾತ್ರಿ ಇವಾಗ ಬೆಳಗ್ಗಿಂದ ಮಲಗಿದಾನೆ ನೋಡ್ರಿ, ಎದ್ದಿಲ್ಲ. ಎಷ್ಟು ಎಬ್ಸಿದ್ರೂ ಹೇಳಲ್ಲ, ಫುಲ್ ನಿದ್ದೆ ಆಗಬೇಕು ನೋಡ್ರಿ. ಅವಾಗಿನವರೆಗೂ ಇವಾಗ ಹೇಳಲ್ಲ ಅವನು, ಫುಲ್ ನಿದ್ದೆ ಆಗೋವರೆಗೂ. ಹಾಗೆ ನೋಡ್ರಿ, ನಾನು ಶಾಲೆಗೆ ಹೋಗಿ ಬಂದೆ. ಇವಾಗ ಸ್ವಲ್ಪ ಕುರಿಗೆ ಸೊಪ್ಪು ಕಟ್ಟಿ ಊಟ ಮಾಡಬೇಕು ಫ್ರೆಂಡ್ಸ್ ನಾನು ಇವಾಗ. ಹಂಗೆ ನೋಡ್ರಿ, ಇವಾಗ ಪಾರಿ ಒಳಗೂ ಬಿಟ್ಕೊಂಡಿಲ್ರಿ ಅವನು. ಪಾಪ ಪಾರಿ ಒಳಗೂ ಬಿಟ್ಟಿಲ್ಲ ನೋಡ್ರಿ, ಹಾಗೆ ಬಿಟ್ಟಿದ್ದಾನೆ ನಿನ್ನೆಯಿಂದ. ಬೆಳಗಿನ ಜಾವ ಸ್ವಲ್ಪ ಕಾಳೇನೋ ಹಾಕಿದ್ನೇನೋ ನೀರು ಕುಡಿಸಿ. ಪಾಪ ಹೊರಗಡೆ ಬಿಟ್ಕೊಂಡಿಲ್ಲ ನೋಡ್ರಿ ಇವತ್ತು, ಹಾಗೆ ಒಳಗಡೆ ಹಾಕಿದ್ದಾನೆ. ಜಾಲರಿ ಟೈಪು ಎಷ್ಟು ಸ್ಮೂತಾಗಿದೆ ಫ್ರೆಂಡ್ಸ್ ಇದು. ನಾನು ಅಜ್ಮೀರದಲ್ಲಿ ಬರೀ 100 ರೂಪಾಯಿ ತಗೊಂಡಿದ್ದೆ ನೋಡ್ರಿ. ಏನು ಟಾಮೂರಿಯಪ್ಪ, ಒಂದು ನಾಯಿ ಹಿಂತಲ್ಲಿ ಬರೋಂಗಿಲ್ಲ ನೋಡ್ರಿ. ಎಲ್ಲದಕ್ಕೂ ಬೋಳ್ತಾನೆ ಇರ್ತಾನೆ. ಹಾಗೆ ಶುರು ಮಾಡ್ಕೊಂಡೇ ಬಿಡ್ತಾವೆ. ಅಲ್ಲಿ ಹಿಂದಿದ್ದು ಒಂದಿಷ್ಟು ಕೂಗ್ತವೆ, ಮುಂದ್ಗಡೆ ಇರೋವು ಕೂಗ್ತವೆ ನೋಡ್ರಿ. ಯಾವ ಥರ ಕೂಗ್ತಾ ಇದಾವೆ ಅಂತ. ನಾಯಿ ದುಪ್ಪಳಿ ಆಗ್ಬಿಟ್ಟೈತೆ ನೋಡ್ರಿ ಹಿಂತಲ್ಲಿ. ನೋಡ್ರಿ ಬರೀ 100 ರೂಪಾಯಿ ಕೊಟ್ಟಿದ್ದೆ ಫ್ರೆಂಡ್ಸ್ ಇದು ಬೇಲಿಗೆ. ಎಷ್ಟು ಸ್ಮೂತ್ ಇದೆ ಅಂದರೆ ಅಷ್ಟು ಸ್ಮೂತ್ ಇದೆ ನೋಡ್ರಿ. ಅಜ್ಮೀರಲ್ಲಿ ತಗೊಂಡಿದ್ದೆ ನಾನು 2 ವರ್ಷದ ಹಿಂದೆ ಇದು ವೇಲ್ ಫ್ರೆಂಡ್ಸ್. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಹಾಗೆ ಜಿಬ್ರು ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಕ್ಲೈಮೇಟ್ಸ್ ಇದೆ ಅಂತ. ನಮ್ಮ ಕಡೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ಲೈಮೇಟ್ಸು. ಮಳೆನೂ ಜಾಸ್ತಿ ಇಲ್ಲ, ಈ ಕಡೆ ಬಿಸಿಲಂತೂ ಇಲ್ವಾ, ತುಂಬ ತಣ್ಣಗಿದೆ ನೋಡ್ರಿ. ಈ ಥರ ಕ್ಲೈಮೇಟ್ಸ್ ಇದ್ದರೆ ಸಖತ್ತಾಗಿರುತ್ತೆ ನೋಡ್ರಿ. ಬಿಸಿಲಂತೂ ಇಲ್ಲವೇ ಇಲ್ಲ, ಸ್ವಲ್ಪನೇ ಮಳೆ ಉದುರ್ತಾ ಇದೆ. ಅಂದರೆ ತುಂಬ ಕೂಲಾಗಿದೆ ನೋಡ್ರಿ. ಕ್ಲೈಮೇಟ್ಸ್ ಮಾತ್ರ ಸಖತ್ತಿದೆ ನೋಡ್ರಿ. ಆ ಕಡೆನಾರ ಸ್ವಲ್ಪ ಬಿಸಿಲು ಕಾಣುತ್ತೇನೋ ನೋಡ್ರಿ, ಎಷ್ಟು ಚೆನ್ನಾಗಿ ಇದೆ ಅಂತ. ಹೀಗೆ ಸ್ವಲ್ಪ ಮಳೆ ಆಗ್ತಿದೆ ಅಷ್ಟೇ. ಅಂದರೆ ಫುಲ್ ನೀರಲ್ಲ, ಸುಮ್ಮನೆ ಮಣ್ಣೆಲ್ಲ ಒಣಗಿದ ಮಣ್ಣು ಸ್ವಲ್ಪ ಹಸಿ ಮಾಡ್ತಾಯಿದೆ ನೋಡ್ರಿ ಫ್ರೆಂಡ್ಸ್ ಅಷ್ಟೇ. ಈ ಥರ ಇದ್ದರೆ ಅವ್ರು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ನೋಡ್ರಿ ನಮಗಿಂದು ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ನೋಡ್ರಿ. ಇಂಥದ್ದು ಮೋಟ್ರ್ ಸುಟ್ಟಿದೆ ಅಂತಪ್ಪ, ಅದಕ್ಕಾಗಿ ನೀರಿನ ಪ್ರಾಬ್ಲಮ್ ಆಗಿದೆ. ಕುಡಿಯೋದು ಯೂಸ್ ಮಾಡೋಕ್ಕೇನೂ ಇಲ್ಲ ಫ್ರೆಂಡ್ಸ್, ಯೂಸ್ ಮಾಡೋಕ್ಕಿದೆ. 2 ಕಡೆ ನೀರು ಬರ್ತವೆ, ಅದರಲ್ಲಿ ಒಂದು ಕಡೆದು ಕೆಟ್ಟೋಗಿದೆ ನೀರು ಕುಡಿಯೋದು ಫ್ರೆಂಡ್ಸ್. ಇದು ಯೂಸ್ ಮಾಡೋಕ್ಕೇನೂ ಇಲ್ಲ ನೋಡ್ರಿ. ಇವನು ರಾತ್ರಿ ಇಡೀ ಊರ್ಸ್ ಮಾಡಿ ಬಂದ ನೋಡ್ರಿ, ಹೆಂಗೆ ಮಕ್ಕಂಡ ನೋಡ್ರಿ. ನಿದ್ದೆ ಮಾಡಕ್ಕುಂತ ನೋಡ್ರಿ, ನಿದ್ದೆ ಹೊಡಿಯಾಕುಂತಾನೆ. ಈಗ ಸಾಯಂಕಾಲ ಹೆಸರಾಗೈತೀವಿ, ಫುಲ್ ನಿದ್ದೆ ಆಯ್ತು ನೋಡ್ರಿ. ಒಂದು ಆರಾಮಾಗಿ ಮಕ್ಕಂಡ ಸಮೀರ್. ಬರೋಬ್ಬರಿ ನಿದ್ದೆ ಹೊಡೆದ ಬಿಡೋ ಸಮೀರ್ ಅಂತೂ. ಇವಾಗ ಕರೆಂಟ್ ಬಂತು ಸಮೀರ್, ಈಗ ಬಂತು ನೋಡಿ ಸಮೀರ್, ಬೆಳಗ್ಗೆ ಹೋಗಿದ್ದು. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತು ಪಾಪ ಗಿಳಿ ಮರಿ ಹೊರಗಡೆ ಇಟ್ಟೇ ಇಲ್ಲ. ಯಾಕೋ ಒಂದು ಸ್ವಲ್ಪ ಚಿಗುರು ಮಳೆ ಬರೋದಲ್ಲ ಫ್ರೆಂಡ್ಸ್, ಅದಕ್ಕೆ ಮತ್ತೆ ಅವು ಎಲ್ಲ ನೆನೆಸ್ಕೊಬಿಡ್ತಾವಲ್ಲ ಅಂಥೇಳಿ ಹೊರಗಡೆ ಇಟ್ಟೇ ಇಲ್ಲ. ಪಾಪ ಒಳಗಡೆಯಿಂದನೇ ಆ ಕಡೆ ಗಿಳಿ ಶಬ್ದ ಕೇಳಿ ಟಿಂಕ್ ಅನ್ನಕುಂತಾವ ಒಳಗಡೆನೆ. ಪಾಪ ಇವತ್ತು ಇಡೀ ದಿನ ಮನೆಯಲ್ಲೇ ಕೂತಿದ್ದಾವೆ ನೋಡ್ರಿ. ಇಲ್ಲ ಅಂದರೆ ಎಲ್ಲ ರೆಕ್ಕಿ ಪಕ್ಕಿ ಎಲ್ಲ ಹಸಿ ಆಗ್ಬಿಡ್ತಾವಲ್ರಿ. ಅಲ್ಲಿ ನೀರು ಬೀಳುತ್ತೆ ಅಲ್ಲಿ ಮೇಲಿಂದ, ಅದಕ್ಕೆ ಪಾಪ ನೋಡ್ರಿ ಒಳಗೆ ಕೂತ್ಕೊಂಡವು. ತುತ್ತು ಬಾ ಏನು ಕಡಿತಾವ್ರಿ, ಹಾಗೆ ಬರ್ತಾವ್ರಿ ಹುಲಿ ಬಂದಂಗೆ. ಹಾಗೆ ಕೈಗೆ ಸ್ವಲ್ಪ ಕೈ ಹಿಂಗೆ ಮಾಡಂಗಿಲ್ಲ ನೋಡ್ರಿ. ಈಗೇನು ಕಾಗಿ ಆಗ್ಬಿಟ್ಟಾವ್ರಿ ಇವು, ಹಿಂಗೆ ತಕ್ಕೊಂಡೇ ಬರ್ತಾವ ಮುಖಾನ ನೋಡ್ರಿ. ಹೆಂಗೆ ಬಾಯಿ ತೆಗಿತಾವ ಹಂಗೆ. ತುತ್ತ
ಏ ತೂತು ಅಮ್ಮೋಗಿ ಅಬ್ಬ ಮಮ್ಮ ನೈ ಬತ್ತಿ ತೂತು ಏನೋ ಸಿಗಿಸ್ಕೊಂಡವನು ಕಾಲಿಗದ ಕ್ಯಾ ಪೋಮಿ ಸಪಡ ಅಲ್ಲಿ ಅವ ಕಾಡ್ತುಂಟಿರ ಸ್ವಲ್ಪ ಇದಿತ್ತು ಮಟನ್ನು ಹಾಗೆ ಕುದಿಸಿ ಸ್ವಲ್ಪ ತೆಗೆದಿಟ್ಟಿದ್ದೆ. ಅದು ಸಾರಲ್ಲೇ ಉಷ್ಟು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ತೆಗೆದಿಟ್ಟಿದ್ದೆ. ಅದನ್ನು ಪಾಲ್ ಥರ ಮಾಡಬೇಕು, ಪಾಲ್ ಅಂತೇವಲ್ಲ ಆ ಥರ ಮಾಡಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ನಿನ್ನೆ ಕೆಲಸದಲ್ಲಿ ನನಗೇನು ಉಟ್ಕೊಳ್ಳೋಕ್ಕೆ ಫುರ್ಸತ್ತಾಗಲಿಲ್ಲ. ಇವತ್ತು ನೋಡಿ ಒಂದು ಸಿಂಪಲಾಗಿ ಸೀರೆ ಉಟ್ಕೊಂಡಿದ್ದೀನಿ. ಈ ಥರ ಆಗಿದೆ, ಸಿಂಪಲ್ಲಾಗಿ ಉಟ್ಕೊಂಡೆ ನೋಡಿ ಫ್ರೆಂಡ್ಸ್ ಇವತ್ತು. ಹಾಗೆ ನಾನು ಪಾಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ತಿನ್ನಲಿಕ್ಕೆ. ಏನೋ ಅದು ಮಸಾಲೆ ಹಾಕಿ ಸಾರು ಮಾಡಿದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಹೀಗೆ ಸಿಂಪಲಾಗಿ ಪಾಲ್ ಮಾಡ್ಕೊತ. ಹಾಗೆ ನೋಡಿರಿ ಫ್ರೆಂಡ್ಸ್, ಈ ಸೀರೆ ಬರೀ 300 ರೂಪಾಯಿ ನೋಡಿ. ಸೀರೆ ಇದು ಜಾಸ್ತಿ ಏನು ರೇಟ್ ಇಲ್ಲ ಫ್ರೆಂಡ್ಸ್, ಇದು 300 ರೂಪಾಯಿ ಸೀರೆ. ಒಂಥರ ಪೇಪರ್ ಸಿಲ್ಕ್ ಸೀರೆ ಥರ ಇದೆ, ಫುಲ್ಲು ಗ್ರ್ಯಾಂಡು ಇಲ್ಲ, ಸಿಂಪಲ್ ಆಗಿದೆ, ತುಂಬ ಸ್ಮೂತ್ ಆಗಿದೆ. ಬರೀ 300 ರೂಪಾಯಿ ನೋಡಿ ಫ್ರೆಂಡ್ಸ್ ತಗೊಂಡಿರೋದು. ನಾನು 1.5 ವರ್ಷದ ಹಿಂದ್ಗಡೆ ತಗೊಂಡಿರೋವಂಥ ಸೀರೆ ಇದು ನೋಡಿ. ಈ ಕಡೆನೂ ಈ ಥರ ಗೊಂಡೆ ಬಂದಿದ್ದಾವೆ ನೋಡಿ ಆ ಸೀರೆಗೆ. ಬರೀ 300 ರೂಪಾಯಿ ಏನು ಬರುತ್ತೆ ಫ್ರೆಂಡ್ಸ್, 300 ರೂಪಾಯಲ್ಲಿ ಈ ಥರ ಸೀರೆ ಇದೆ. ಒಂಥರ ಪೇಪರ್ ಸಿಲ್ಕ್ ಥರ ಇದೆ ನೋಡಿ ಫ್ರೆಂಡ್ಸ್ ಸೀರೆ ಈ ಥರ ಇದು. ಏನು ನೋಡಿರಿ ಫ್ರೆಂಡ್ಸ್, ನಮಗಂತೂ ಆ ಸಾರು ಕೊಬ್ಬರಿ ಎಲ್ಲ ಮಸಾಲೆ ಹಾಕಿ ಮಾಡಿ ಸಾರಂತೂ ಸಾಕಾಗ್ಬಿಡ್ತು. ಅದಕ್ಕೆ ನೋಡಿ ಒಂದಿಷ್ಟು ಸಪ್ಪೆ ಮಟನ್ ಅಂದರೆ ಬೇಯಿಸಿದ ಮಟನ್ ತೆಗೆದಿಟ್ಟಿದ್ದೆ ನಾನು. ಅದನ್ನು ಪಾಲ್ ಥರ ಮಾಡಿಬಿಡ್ತೀನಿ. ಸ್ವಲ್ಪ ಪಾಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಖಾರ ಗೀರ ಹಾಕಿ ಟಮಾಟಿ ಹಣ್ಣು ನೀರುಳ್ಳಿ ಹರ್ಕೊಂಡು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೋಡಿ ಇದನ್ನು ಅರ್ದ್ಬಿಟ್ಟು ಇವಾಗ ಪಾಲ್ ಮಾಡಿಬಿಡ್ತೇನೆ ನೋಡಿರಿ. ಹಾಗೆ ನೋಡಿರಿ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಪಾಲ್ ಮಾಡಿಬಿಡ್ತೀನಿ. ರಾತ್ರಿಗೆ ಸಮೀರಾ ಅವ್ರ ಅಪ್ಪಾಜಿ ಊಟ ಇದೆ ಅಂತೆ, ಊಟಕ್ಕೆ ಇಬ್ಬರು ಹೋಗ್ತಾರಂತೆ. ಅದಕ್ಕೆ ನಾನು ಸ್ವಲ್ಪ ಪಾಲ್ ಮಾಡಿಬಿಡ್ತೀನಿ. ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ಫ್ರೈ ಮಾಡ್ಕೊಬಿಡ್ತೀನಿ ಸ್ವಲ್ಪ. ಇದಂತೂ ಎಣ್ಣೆ ಮೇಲೆ ಬರುತ್ತೆ ಒಂಥರ. ಈ ಪಾಲ್ ಮಾಡಿದ್ರೆ ಎಣ್ಣೆ ಜಾಸ್ತಿ ಬೇಕು ನೋಡಿರಿ ಫ್ರೆಂಡ್ಸ್. ಹೀಗೆ ನೋಡಿರಿ ಮಸಾಲೆ ಹಾಕ್ತೇನೆ. ಸ್ವಲ್ಪ ಪಾಲ್ ಮಾಡ್ಕೊಬಿಟ್ರೆ ಬೆಳಗ್ಗೆಗೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಗಟ್ಟಿಯಾಗಿ. ಇದು ಭಾಳ ಇಷ್ಟ ನಮ್ಮ ಸಮೀರಾ ಅವ್ರ ಅಪ್ಪಾಜಿಗೆ. ಆದರೆ ಇಬ್ಬರು ಈಗ ಊಟಕ್ಕೆ ಹೋಗ್ತಾರೆ, ಅಲ್ಲಿ ಸ್ವಲ್ಪ ಫಂಕ್ಷನ್ ಇದೆ, ಅಲ್ಲಿ ಊಟಕ್ಕೆ ಹೋಗ್ತಾರಂತೆ. ನಾನು ನೋಡಬೇಕು ಹೆಂಗಾಗುತ್ತೋ ಅಂತ. ಅದಕ್ಕೆ ಇವಾಗ ಹೆಂಗಾದರೂ ಇರಲಿ ಅಂತ ಸ್ವಲ್ಪ ಇದನ್ನು ಮಾಡಿಟ್ಬಿಡ್ತೀನಿ. ಊಟಕ್ಕೆ ಹೋದರೆ ಪರವಾಗಿಲ್ಲ, ಇಲ್ಲಾಂದರೆ ತಿಂತಾರೆ, ಇಲ್ಲಾಂದರೆ ಬೆಳಗ್ಗೆ ಆಗುತ್ತೆ. ಇವಾಗ ಇದಕ್ಕೆ ಎಲ್ಲ ಮಸಾಲೆ ಹಾಕ್ಕೊಬಿಡ್ತೀನಿ. ಅರಿಶಿನ, ಉಪ್ಪು, ಖಾರ ಪುಡಿನ ನೋಡಿರಿ ಫ್ರೆಂಡ್ಸ್, ತುಂಬ ಏನು ಮಸಾಲೆ ಇಲ್ಲಪ್ಪ. ಕೊಬ್ಬರಿ, ಟಮಾಟಿ ಹಣ್ಣು ಅರ್ದು, ಏಲಕ್ಕಿ, ಲವಂಗನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನ ಹಾಕಿದ್ದೀನಿ. ಸ್ವಲ್ಪ ಖಾರ ಪುಡಿ ಹಾಕಿ ಉಪ್ಪು ಹಾಕಿದ್ದೀನಿ ನೋಡಿರಿ, ಅರಿಶಿನ ಪುಡಿ. ಇಷ್ಟಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಪಾಲ್ ಆಯ್ತು ನೋಡಿರಿ. ಇದು ತುಂಬ ಚೆನ್ನಾಗಿರುತ್ತೆ ರೀ ಊಟಕ್ಕೆ. ಇದಂತೂ ರೆಡಿ ಆಯ್ತು ನೋಡಿರಿ ಇವಾಗ.